ವರ್ಷದಿಂದ ಕಾಯ್ತಾ ಇದ್ವಿ ನೋಡೋದು ಅಂತ. ಸಿನಿಮಾದಲ್ಲಿ ತುಂಬಾ ಹುಳ ಇದೆ ಬಿಟ್ಟಿದ್ದಾರೆ ಸರ್, ಹೇಳೋಕ್ಕಾಗಲ್ಲ. ರಿಯಾಲಿಟಿ ತುಂಬಾ ಚೆನ್ನಾಗಬೇಕು. ನಾವು ಚೇಂಜ್ ಆಗೇ ಆಗ್ತೀವಿ, ಚೇಂಜ್ ಮಾಡ್ತೀವಿ. ಮಾಡ್ತೀರಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಸೂಪರ್ ಸರ್, ಸೂಪರ್. ಫೋಕಸ್ ಮಾಡಿ ನೋಡಿ ಮೂವಿನ, ಫೋಕಸ್ ಮಾಡಿ ನೋಡಿ. ಸೂಪರ್ 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 ಆಗಿದೆ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಯಾವತ್ತು ರಿಯಲ್ ಆಗೇ ಮಾಡ್ತಾನೆ. ಸರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ, ಬಟ್ 4 ಸಲ ನೋಡ್ಬೇಕು ಸರ್. ತಲೆ ಅಂತ ಗಿರ್ರ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಬರೀ ಅವ್ರು ಓಡಿಸೋದು ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಆಮೇಲೆ ಮತ್ತೊಮ್ಮೆ ಬುದ್ಧಿವಂತ ಡೈರೆಕ್ಟ್ರು ಅಂತ ಸಾಬೀತುಪಡಿಸಿದ್ದಾರೆ. ಮತ್ತು ಈಗಿನ ವ್ಯವಸ್ಥೆ, ಜಾತಿ ವ್ಯವಸ್ಥೆನ ರಾಜಕಾರಣಿಗಳು ಯಾವ ಥರ ಬಳಸ್ಕೊತಾ ಇದ್ದಾರೆ, ನಮ್ಮ ಜನಗಳು ಯಾವ ರೀತಿ ಮೂರ್ಖರಾಗ್ತಾರೆ ಅಂತ ತೋರಿಸಿದ್ದಾರೆ. ತುಂಬ ಅದ್ಭುತ ಪಿಕ್ಚರು. ಒಂದ್ಸರಿ ನೋಡೋಕ್ಕಾಗಲ್ಲ, 2 ಸರಿ ನೋಡಿದ್ರೆ ಅರ್ಥ ಆಗುತ್ತೆ. ಸರ್ ಸೂಪರ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಒಂದು ಏನು ಅಂದರೆ, ಒಂದು ನೇಚರ್ ಆಗಲಿ, ಒಂದು ಪ್ರಕೃತಿನ ಹಾಳು ಮಾಡೋದನ್ನು, ಮತ್ತು ಇನ್ನೊಂದು ನಮ್ಮ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಈಗಿನ ಒಂದು ಇದರಲ್ಲಿ, ಅದನ್ನು ಮತ್ತು ನಮ್ಮ ಮುಂದಿನ ಭವಿಷ್ಯನ ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ. ಮುಂದಿನ ಇನ್ನೊಂದು ಇದು ಬಿಟ್ಟಾಗ ಸತ್ಯಯುಗ ಅಂತ ತೋರಿಸ್ತಾರಲ್ವ, ಆ ಒಂದು ಇದನ್ನು ಒಂದು ಸ್ಟೋರಿ ಮತ್ತೆ ನೋಡಿ ನಮ್ಗೇನು ಅನಿಸುತ್ತೆ ಅಂತ ಮತ್ತೆ ಹೇಳ್ತೀರಿ. ಬಟ್ ಈಗಿನ ಇದು ಮಾತ್ರ ಸೂಪರಾಗಿ ಚೆಚ್ಚು ಬಿಸಾಕಿದ್ದಾರೆ ಸರ್. ಧರ್ಮ ಅಂತ ಹೋರಾಡೋರಿಗೆ, ಒದ್ದಾಡೋರಿಗೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೊಂದ್ಸತಿ ನೋಡಿ. ಎಲ್ಲ ಬಂದು ಸಿನಿಮಾ ನೋಡಬೇಕು. ನಮ್ಮ ಲೀಡರ್ನ ನಾವೇ ಆಯ್ಕೆ ಮಾಡಬೇಕು. ಸೊ ನಮ್ಮಿಂದನೇ ಬದಲಾವಣೆ. ಸೊ ನಮ್ಮಿಂದ ಅವ್ರು ನಡೀತಿದ್ದಾರೆ, ಅವರಿಂದ ನಾವಲ್ಲ. ಸೊ ಎಲ್ಲರೂ ಬದಲಾವಣೆ ಮುನ್ನುಗ್ರಿ, ಸರಿನಾ? ಬದಲಾವಣೆ ನಮ್ಮ ಕೈಯಲ್ಲಿದೆ. ಆದಷ್ಟು ಬೇಗ ಒಬ್ಬರಿಂದ ಒಬ್ಬರು ಎಲ್ಲರೂ ಪ್ರತಿಯೊಬ್ಬರಿಂದನೂ ಬದಲಾವಣೆ ತರೋಣ. ಈ ಒಂದು ಪ್ರಪಂಚನ ಬದಲು ಮಾಡೋಣ. ರೀಲ್ ಅಲ್ಲ, ರಿಯಲ್ ಸ್ಟಾರ್ ಉಪ್ಪಿ ಬಾಸು. ಇದ್ದಂಗೆ ಹೇಳೋದೆ ಅವರ ಟಾಕಿಂಗ್ ಕ್ಲಾಸು. ಗನ್ ಹಿಡ್ಕೊಂಡ್ರೆ ಎಲ್ಲ ಬಿಲ್ಡಪ್ ಕೊಡ್ತಾರೆ, ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. UI ಅಂದ್ರೆ ಏನಪ್ಪ ಅನ್ನೋದು ಎಲ್ಲರೂ ಕ್ವಶನ್ನು. ಉಪ್ಪಿ ಬಾಸ್ ಮಾಡಿದ ಯಾರು ಮಾಡೋಕ್ಕಾಗಲ್ಲ ಆಕ್ಷನ್ನು. ಉಪ್ಪಿ ಅರ್ಧೋಗಿರೋ ಬಟ್ಟೆ ಹಾಕೋದು ಪ್ಯಾಷನ್ನು. ಡ್ರೆಸ್ಸಿಂಗಲ್ಲಿ ಯಾರು ಕೊಡೋಕ್ಕಲ್ಲ ಔಟ್ ಕಾಂಪಿಟೇಷನು. ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡಲ್ಲಿ ಚೆಕ್ ಮಾಡ್ಕೋ. ಸ್ಟಾರು ಉಪ್ಪಿ ಸೂಪರ್ ಸ್ಟಾರು. ಈ ರೆಕಾರ್ಡ್ನ ಮಾಡೋದಕ್ಕೆ ದಮ್ಬೇಕು. ಈ ರೆಕಾರ್ಡ್ ಇನ್ಯಾರು ಮುರಿಯಲ್ಲ, ನಂಬೇಕು. ಕೋಲಾ ಶಿವಸಸ್ಯ. ಸಾರ್ವಜನಿಕ ಸರ್ಕಾರಿ ಮೂಲಭೂತ ಅವಶ್ಯಕತೆಗಳ ರೈಟ್ ಬಾಲ್ ಮೊಬೈಲ್ ಫೋನ್ಗಳನ್ನು ಇಡೀ ಸಿನಿಮಾ ಯಾರಿಗೂ ಅರ್ಥ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಒಂದೇ ಒಂದು ಡೈಲಾಗಲ್ಲಿ, ಒಂದೇ ಸೀನಲ್ಲಿ ಸರ್ ಅರ್ಥ ಆಗೋದು ಸಿನಿಮಾ. ಆ ಸಿನಿಮಾ ನೋಡಿದ್ರೆ ಈ ಟ್ರೈಲಲ್ಲಿ ತೋರಿಸಿರ್ತಾರಲ್ಲ, ಅಧಿಕಾರನೇ ಯಾವುದಾದ್ರು ಹೇಳ್ತಾರೆ, ಅಧಿಕಾರ ಹೆಚ್ಚು ಅಂತ. ಆ ಸೀನ್ ಆದಮೇಲೆ ಇನ್ನೊಂದು ಡೈಲಾಗ್ ಹೇಳ್ತಾರೆ ಸರ್. ಅದರಿಂದ ಈ ಸಿನಿಮಾ ಪೂರ್ತಿ ಅರ್ಥ ಆಗ್ಬಿಡುತ್ತೆ ಸರ್. ಒಂದೇ ಡೈಲಾಗಿಂದ ಏನಂದರೆ, ಪ್ರಕೃತಿ ಸೃಷ್ಟಿಯಾಗುತ್ತೆ. ನಾವು ಜನಗಳೆಲ್ಲ ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ, ಹಾಳು ಮಾಡ್ತಾ ಇದ್ದೀವಿ. ಆದರೆ ಕಲ್ಕಿಯನ್ನು ಬಂದುಬಿಟ್ಟು ನಾವು ಹಾಳು ಮಾಡಿದ್ವಲ್ಲ ಪ್ರಕೃತಿನ, ನಮ್ಮನ್ನು ಅವನು ಬರೀ ಬೆತ್ತಲೆ ನಿಲ್ಲಿಸ್ತಾನೆ. ಅದೇ ಅರ್ಥ ಸರ್ ಈ ಪಿಕ್ಚರ್ ಬಗ್ಗೆ. ಈ ಪಿಕ್ಚರ್ ಅದೇ ಅರ್ಥ. ಒಂದೇ ಡೈಲಾಗು, ಒಂದೇ ಸೀನಲ್ಲಿ ಇಡೀ ಪಿಕ್ಚರ್ ಜಗತ್ತು, ಪ್ರಪಂಚ ಏನು ಅಂತ ಅದೊಂದೇ ಒಂದು ಡೈಲಾಗಲ್ಲಿ, ಒಂದೇ ಸೀನಲ್ಲಿ ಅರ್ಥ ಆಗೋದು. ಪಿಕ್ಚರ್ ಪೂರ್ತಿ ತುಂಬ ಚೆನ್ನಾಗಿದೆ ಸರ್. ಪಿಕ್ಚರ್ ಫೈನ್ ಆಗಿದೆ ಪಿಕ್ಚರ್. ಅವರವರ ಮಕ್ಕಳಿಗೆ ಜಾತಿ ಮುದ್ರೆಯನ್ನು ಕಡ್ಡಾಯವಾಗಿ ಒಪ್ಪಿಸಿಕೊಳ್ಳಬೇಕು. ಧಿಕ್ಕಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಕ್ಯಾರೆಕ್ಟ್ರೇ ಅದು, ನನ್ನ ಫಿಲಮಲ್ಲಿ ಕ್ಯಾರೆಕ್ಟ್ರೇ ಧಿಕ್ಕಾರ. ಅದಕ್ಕೆ ಧಿಕ್ಕಾರ ಹೇಳ್ತಿದ್ದೀನಿ. ನಾನು ಇನ್ನೂ ಕ್ಯಾರೆಕ್ಟ್ರಿಂದಾನೇ ಹೊರಗೆ ಬಂದಿಲ್ಲ ಕಣ್ರಿ. ಈ ಸಿನಿಮಾದಲ್ಲಿ ನಾನು ಉಪೇಂದ್ರನ್ ಸಿನಿಮಾ ಬಾನಬೇಕು ಅಂತ ಹೇಳ್ತೀನಿ. ಬಟ್ ಈ ಸಿನಿಮಾ ನೋಡಾದ್ಮೇಲೆ ಇವತ್ತು ಎದೆ ತಟ್ಟು ಹೇಳ್ತೀನಿ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಯೂನಿವರ್ಸಲ್ ಸಿನಿಮಾ. ಇದು ವರ್ಲ್ಡ್ ಸಿನಿಮಾ ಅಲ್ಲ, ಪ್ಯಾರಲಲ್ ಯೂನಿವರ್ಸ್ ಸಿನಿಮಾ. ಈ ತರದ ಸಿನಿಮಾನ ಈ ಜಗತ್ತಲ್ಲಿ ಯಾರು ಮಾಡಿಲ್ಲ, ಮಾಡೋ ಸಾಧ್ಯತೆನೂ ಇಲ್ಲ. ಯಾಕಂದ್ರೆ ಇದು ಬರೀ UI. ನೆಕ್ಸ್ಟ್ ಪಾರ್ಟು UI 2 ಬರುತ್ತೆ. ಅದು ಇನ್ನೆಷ್ಟು ನಿಮ್ಗೆ ಹುಳ ಬೀಳುತ್ತೆ ಅಥವಾ ಹುಳ ತೆಗೆಯುತ್ತೆ ಕಾದ್ ನೋಡಿ. ಆದ್ರೆ ಉಪ್ಪಿ ಬಾಸ್ ಒಂದು ವಿಚಾರ ಹೇಳಿದ್ದಾರೆ, ಸ್ಪಾಯ್ಲರ್ ಯಾವುದು ಬಿಡ್ಬೇಡ್ರಪ್ಪ ಅಭಿಮಾನಿಗಳ ಅಂತ. ನಾನು ಸ್ಪಾಯ್ಲರ್ ಬಿಡ್ತಿಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಸತ್ಯ ಕಲ್ಕಿ
ಇಬ್ಬರಲ್ಲಿ ಯಾರಿಗೆ ಅಥವಾ ಯಾರನ್ನ ಹೀರೋಯಿನ್ ಪ್ರೀತಿಸ್ತಾಳೆ ಅನ್ನೋದನ್ನ ಸಿನಿಮಾಗೆ ಬಂದು ನೋಡಿ. ಇದು ನಾನು ಕೊಡ್ತಿರೋ ಸ್ಪಾಯ್ಲರ್. ಖುಷಿ ಆಗುತ್ತೆ, ಯಾಕಂದರೆ ನಾನೊಬ್ಬ ಕಲಾವಿದನಾಗಿ ಈ ಸಿನಿಮಾ ನೋಡೋಕೆ ಬಂದಿದ್ದೆ. ನಿಜಲ್ಲೂ ಉಪೇಂದ್ರ ಅವರು ತರ್ಲೆ ನನ್ನ ಮಗದಲ್ಲಿ ಏನು LKG, ಇಷ್ಟಲ್ಲಿ UKG, ಹಾಗೆ ಓಮಲ್ಲಿ ಏನೊಂದು SLC, ಹಾಗೆ ಸೂಪರಲ್ಲಿ ಏನೊಂದು PUC, ಹಾಗೆ ಇವತ್ತೊಂದು ದಿವಸ ಏನು UI ಅಂದರೆ ಒಬ್ಬ ಗ್ರ್ಯಾಜುಯೇಟ್ PCMB PCME ಯೂನಿವರ್ಸಲ್ ಸಿನಿಮಾ ಅಂದರೆ ಎನ್ವೈರನ್ಮೆಂಟಲ್ ಸಿನಿಮಾ. ಯಾಕಂದರೆ ಒಂದು ಎನ್ವೈರನ್ಮೆಂಟ್ ಇಟ್ಕೊಂಡು ಟೋಟಲ್ ಮೆಸೇಜ್ ಹೇಳೋಕ್ಕೆ ಹೋಗಿದ್ದಾರೆ. ಭಾಳ ನಿಜಾಲು ರಿಯಲಿಸ್ಟಿಕ್ ಆಗಿದೆ. ಹಾಗೆ ಉಪೇಂದ್ರ ಅವರು ಒಂದೊಂದು ಥಾಟು ಅಷ್ಟೇ, ಸ್ವಲ್ಪ ಜನಕ್ಕೆ ಸ್ವಲ್ಪ ನಾನು ಒಬ್ಬ ಆಡಿಯನ್ಸ್ ಆಗಿ ಒಬ್ಬ ಉಪೇಂದ್ರ ಸರ್ನ ಹತ್ರದಿಂದ ನೋಡಿದವನಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಜನ ಸ್ವಲ್ಪ ಬೇರೆ ಥರ ಸ್ವಲ್ಪ ಫೀಲ್ ಆದರು. ಯಾಕಂತ ಹೇಳಿದ್ರೆ ಜನ ಭಾಳ ಡೆಪ್ತಾಗಿ ಹೋಗಲ್ಲ. ಜನ ಏನು ಮಾಡ್ತಾರೆ, ಫಿಲಮ್ ಬರ್ತಾರೆ, ಮಜಾ ಇದೆ, ಎನ್ವೈರ್ಮೆಂಟಲ್ ಇದೆಯಾ, ಖುಷಿಗಿದೆ ಅಂತ ನೋಡ್ತಾರೆ. ಸ್ವಲ್ಪ ಆಡಿಯನ್ಸ್ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆದರು. ಯಾಕಂದರೆ ಅವ್ರು ಡೆಪ್ತಲ್ಲಿ ಯಾವತ್ತೂ ಸಿನಿಮಾ ನೋಡೋಲ್ಲ, ಒಂದು ಫೀಲಾಗಿ ನೋಡ್ತಾರೆ. ಇದು ಒಂದಲ್ಲ 2-3 ಸಲ ನೋಡ್ರೇ ಸಿನಿಮಾ ಅರ್ಥ ಆಗೋದು. ಆ ಫೀಲ್ ಯಾವತ್ತೂ ಮಾಡಿರ್ತಾರೆ ಉಪೇಂದ್ರ ಅವರು ಒಂದು ಥಾಟು, ಉಪೇಂದ್ರ ಬಗ್ಗೆ ಮುಂದೆ ಆಲೋಚನೆ ಭಾಳ ಕುತೂಹಲಾಗಿದೆ. ಒಂದು ಯೂನಿವರ್ಸಲ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಒಂದು ಸಿನಿಮಾ ಆದಷ್ಟು ಇನ್ನೊಂದು 2-3 ದಿವಸ ಹೆಚ್ಚಾಗಿ ಜನ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ಬೆಸ್ಟು ಉಪೇಂದ್ರ ಟೀಮ್. ಹಾಗೆ ಶ್ರೀಕಾಂತ್ ಸರ್ ಆಗಿರ್ಬೋದು, ಆಮೇಲೆ ಲಹಾರಿ ವೇಲು ಅವರು, ಇವರೆಲ್ಲರೂ ಸೇರಿ ಭಾಳ ನೈಜವಾಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ. ಹೈದರಾಬಾದ್ನಿಂದ ಬಂದಿದ್ದೀನಿ ಸಿನಿಮಾ ನೋಡೋಕ್ಕೆ. 2 ಸಲ ನೋಡಿದ್ದೀನಿ, ಇನ್ನೂ ಅರ್ಥ ಆಗಲಿಲ್ಲ. ಫೋಕಸ್ ಸಿಕ್ಕಿದ ಮೇಲೆ ನಾವು ರಿವ್ಯೂ ಕೊಡ್ತೀನಿ. ಓಕೆ, ವೇಟ್ ಫಾರ್. ಬಟ್ ಇವ್ರು ಇನ್ನೊಂದ್ಸತಿ ನೋಡ್ತಾರೆ. ಆಂಧ್ರದಿಂದ ಬಂದಿದ್ದಾರೆ, ಕರ್ನಾಟಕದಲ್ಲಿ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಕನ್ನಡ ಸಿನಿಮಾನ ಯಾರು ಬೆಳೆಸಲ್ಲ ಅಂತ ತುಂಬ ಜನ ಹೇಳ್ತಾರೆ ಕೆಲವೊಬ್ರು. ಅಂಥವ್ರಿಗೆ ಇವರೇ ಎಕ್ಸಾಂಪಲ್ಲು. ಆಂಧ್ರದಿಂದ ಬಂದು ನಮ್ಮ ಉಪ್ಪಿ ಸರ್ ಸಿನಿಮಾ ನೋಡ್ತಾ ಇದ್ದಾರೆ, ಅರ್ಥ ಆಗಿಲ್ಲ ಅಂತ ಇನ್ನೊಂದ್ಸತಿ ನೋಡ್ತಾ ಇದ್ದಾರೆ. ಈ ಸಿನಿಮಾ ದಡ್ರಿಗೆ ಇವತ್ತು ಮೀಡಿಯಾದವರು ನಾವು ಓಪನ್ ಆಗಿ ಹೇಳ್ಬೇಕು, ಅವ್ರಲ್ಲಿ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಕುಂತ್ಕೊಂಡು ಕಣ್ಬಿಟ್ಕೊಂಡು ನೋಡ್ತಾ ಇದ್ದಾರೆ ದಡ್ರಿಗೆ ಈ ಸಿನಿಮಾ ಅಂತ. ಹಾಗಾದ್ರೆ ನಾವೆಲ್ಲ ದಡ್ರಾ ಇಲ್ಲ ನೀವು ದಡ್ರಾ? ಇಲ್ಲ ತಾನೆ, ನೀವು ಬುದ್ಧಿವಂತರು. ಸಿನಿಮಾ ಹೇಗಿದೆ ಅಂತ ನೋಡೋದಕ್ಕೆ ನಾವು ಕುಂತಿರ್ತೀವಿ. ಉಪ್ಪೇಣ ಒಳ್ಳೆ ಲೈನ್ ಹಾಕ್ಬಿಟ್ಟು ನಮ್ಮನ್ನ ಅಲ್ಲಿ ಕುಂತಿದ್ದಾರೆ. ಸಿನಿಮಾ ಚೆನ್ನಾಗಿದೆ ಆಗಿರೋ. ಲಾಸ್ಟಲ್ಲಿ ಅಮ್ಮನಿಗೆ ಏನು ಮಾಡಬೇಕು, ಅವ್ರಿಗೇನು ತೋರಿಸ್ಬೇಕು, ಈ ಪ್ರಪಂಚ ಹೇಗಿದೆ ಅಂತ ಅವ್ರಿಗೆ ತೋರಿಸ್ಬೇಕು ಅಂತ ಮುಂದೆ ನುಗ್ತಾರೆ. ಜನಗಳು ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಅಷ್ಟೇ ತೊಂದರೆ ಕೊಡ್ತಾರೆ. ಅವ್ರಿಗೆ ಹಿಂದೆ ಮುಂದೆ ಹೊಡೆದ್ರೆ ರಕ್ತ ಬರುತ್ತೆ. ಅದನ್ನು ಸ್ಕ್ರೀನಲ್ಲೇ ನೋಡಬೇಕು ನೀವು. ಒಳ್ಳೇದಾಗಲಿ ಸಿನಿಮಾಗೆ. ತುಂಬ ಚೆನ್ನಾಗಿದೆ ಗುರು, ಓಪನ್ ಆಗಿ ಹೇಳ್ತೀನಿ. ಡೈಲಾಗ್ ಹೇಳು ಬ್ರೋ. చెప్పు నువ్వే. ಹಣ್ಣು ತಿನ್ನೇ ಮುಂಚೆ ಬೆಲೆ ಜಾಸ್ತಿ, ಹೆಣ್ಣು ಬಟ್ಟೆ ಬಿಚ್ಚೆ ಮುಂದೆ ಬೆಲೆ ಜಾಸ್ತಿ ಅಂತ ಡೈಲಾಗ್ ಇದೆ. ಅನಿಮೇಶ ಕಾಮದಲ್ಲಿ ಹುಟ್ಟಿರೋ ಮಗುನ ಕಾಮ ತಪ್ಪು ಅಂತ ಹೇಳಿರೋ ಒಂದು ಡೈಲಾಗು. ಕಾಮನ್ ಥಿಂಗ್ ಹೋಗ್ಬಿಟ್ಟು ಆ್ಯಪಲ್, ನ್ಯೂಟನ್ ಸೈಂಟಿಸ್ಟ್ಗೆ ಆ್ಯಪಲ್ ಬೇಕು, ಉಪ್ಪಿ ಸಾರಿಗೆ ಆ್ಯಪಲ್ ಬೇಕು, ಇದರಲ್ಲಿ ಸಿನಿಮಾನಲ್ಲಿ ಆ್ಯಪಲ್ ಬೇಕು, ಆ ಥರ ಮಾಡಿದೆ. ಬಟ್ ಓವರ್ ಆಲ್ ಮೂವಿ 10 ವರ್ಷದಿಂದ ಇಡೀ ಇಂಡಿಯಾ ಕಾಯ್ತಾ ಇದೆ, ಉಪ್ಪಿ ಸಾರ್ ಏನು ತೋರಿಸ್ತೀರಾ ಅಂತ. ಅವ್ನು ತೋರಿಸಿದ್ದಾರೆ. ತಲೆ ಬಗ್ಸ್ಕೊಂಡ್ರಲ್ಲ, ತಲೆ ಎತ್ತಾಕೊಂಡು ನೋಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಹಾಗೆ ಮಾಡಿದ್ದು. ಇನ್ನೊಂದು ಸಲ ನೋಡಿದ್ರೆ ಇನ್ನೂ ರಿವ್ಯೂ ಬರಬೇಕು. ಅಣ್ಣ ಲಾಜಿಕ್ ಯೋಚನೆ ಮಾಡಿ ಅಣ್ಣ. ಸಿನಿಮಾ ಅರ್ಥ ಆಗಲ್ಲ ಅಂತ ಯಾರು ಇಲ್ಲ ಅಣ್ಣ, ಯಾರು ದಡ್ರಲ್ಲ ಇಲ್ಲಿ. ಬಟ್ ಉಪ್ಪೇಣ ಮುಂಚೆನೇ ಹೇಳಿದ್ದಾರೆ. ಉಪ್ಪೇಣ ಏನು ಹೇಳಿದ್ದಾರೆ, ದಡ್ರು ಸಿನಿಮಾ ನೋಡಬೇಕು ಅಂತ. ಉಪ್ಪೇಣಂಗೆ ಗೊತ್ತು ಇಲ್ಲಿರೋರೆಲ್ಲ ಬುದ್ಧಿವಂತರು ಅಂತ. ಅವ್ರು ನೋಡ್ಬಿಟ್ಟು ಸಿನಿಮಾ ಹೇಗಿದೆ ಅಂತ ಹೇಳ್ತಾರೆ. ಸಿನಿಮಾ ಚೆನ್ನಾಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಬೇಕು, ಸ್ವಲ್ಪ ಟೈಮ್ ಕೊಡಬೇಕು. ಓಕೆನಾ? ಇನ್ನೊಂದ್ಸತಿ ಬಂದು ನೋಡಿದ್ರೆ ಪಕ್ಕ ಅರ್ಥ ಆಗುತ್ತೆ ಸಿನಿಮಾ. ಲಾಜಿಕ್ ಏನು ಅಂದರೆ ಜಾತಿ ಮತ್ತು ಅಮ್ಮನಿಗೆ ಬೆಲೆ ಕೊಡೋದು. ಸಮಾಜ ಹೇಗೆ ನಡ್ಕೊತಿದೆ, ಇವಾಗ ಯಾವ ಥರ ಮೋಸ ಮಾಡ್ತಾ ಇದ್ದಾರೆ, ಮೋಸ ಮಾಡಿದವ್ರು ಎಲ್ಲಿದ್ದಾರೆ, ಯಾವ ಥರ ಉದ್ಧಾರ ಆಗ್ತಾ ಇದ್ದಾರೆ. ನಿಯತ್ತಾಗಿರೋರು ಕೆಳಗಡೆನೇ ಇದ್ದಾರೆ, ಮನೆ ಹಾಳು ಮಾಡ್ಕೊತಾ ಇದ್ದಾರೆ. ಲಾಜಿಕ್ ಅರ್ಥ ಮಾಡ್ಕೊಂಡು ಮುಂದೆ ಹೋದರೆ ಎಲ್ಲ ಬುದ್ಧಿವಂತರ ಇಲ್ಲಿ. UIL ಕೊಟ್ಟವ್ರೆ, ನೀನು ದಡ್ಡನೇ, ನಾನು ದಡ್ಡನೇ. ಸಿನಿಮಾ ಬಂದು ನೋಡಿದ್ರೆ ಬುದ್ಧಿವಂತನೇ. ಇವ್ರ ಡೈರೆಕ್ಷನಲ್ಲಿ ಏನು ಮೆಚ್ಚಬೇಕು ಅಂದರೆ ಬ್ರೋ, ಕ್ಯೂರಿಯಾಸಿಟಿ ಬ್ರೋ. 1 ಸೆಕೆಂಡ್ ಫೋನ್ ನೋಡೋಕ್ಕಾಗಲ್ಲ ನಿಮ್ಮ ಕೈಲಿ. ಬೇಕಾದ್ರೆ ಚಾಲೆಂಜ್ ತಾಕತ್ತಿದ್ರೆ ಯಾರು ಮೂವಿ ನೋಡೋಕೆ ಬರ್ತಿರಲ್ಲ, 1 ಸೆಕೆಂಡ್ ಫೋನ್ ತೆಗೆದು ಆಚೆ ನೋಡ್ಬಿಟ್ರೆ ನಾನು ಅರ್ಧ ಮೀಸೆ ಬೋಳ್ಸ್ಕೊಂಡು ಓಡಾಡ್ತೀನಿ ಬರೋ ಈ ಮೂವಿಲಿ. ಏನು ಬ್ರೋ ಮೂವಿ ಸ್ಟಾರ್ಟ್ ಆಗೋವರೆಗೂ ಡೀಪಾಗಿ ಮೂವಿ ನೋಡಿದ್ರು ಅರ್ಥ ಆಗಿಲ್ಲ ನಮಗೆ. ಆ ಥರ ಡೈರೆಕ್ಷನ್ ನಿನಗೆ ಅರ್ಥ ಆಗಿಲ್ಲ ಅಂದರೆ ನೀನು ದಡ್ಡ ಕಣೋ. ಅದೇ ಹೌದು ಬ್ರೋ, ಯಾಕಂದ್ರೆ ಅವ್ರು ಫಸ್ಟೇ ಹಾಕಿದ್ದಾರೆ. ನಾವು ದಡ್ಡಾಗಿರೋಕೆ ಅವರು ಯಾರು ಗೊತ್ತಾಗೋದು ಕರೆಕ್ಟ್ ಹೇಳ್ತೀನಿ ಕೇಳಿ. ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್ ಅಲ್ಲ, ಇಂಥವ್ರಿಗೆ ಅರ್ಧಂಬರ್ದವ್ರಿಗೆ ಅರ್ಥ ಆಗುತ್ತೆ ಈ ಪಿಕ್ಚರ್ನ. ಕಷ್ಟಪಟ್ಟು ತಿಂತಾರೆ, ಆ ಪೊನ್ನು ನಮ್ಮ ಕಿತ್ಕೊಂಡು ತಿಂತಾರೆ, ಗೊತ್ತಾಯ್ತಾ ನಿಮಗೆ?
ಕಷ್ಟಪಟ್ಟು ಜೈತಿದ್ದಾರೆ ಬಂತಿದ್ದಾರೆ. ಪಿಕ್ಚರ್ ಅಲ್ಲಿ ಒಂದೇ ಡೈಲಾಗ್ ಅಲ್ಲಿ ಒಂದೇ ಸೀನ್ ಅಲ್ಲಿ ಪಿಕ್ಚರ್ ಪೂರ್ತಿ ಅರ್ಥ ಆಗೋದು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಆ ಡೈಲಾಗ್ ಕೇಳಿಸ್ಕೊಳ್ಳಿ. ಒಂದೇ ಸೀನ್ ಅಲ್ಲಿ ಒಂದೇ ಡೈಲಾಗ್ ಅಲ್ಲಿ ಅರ್ಥ ಆಗೋದು ಇಡೀ ಪಿಕ್ಚರ್, ಇಡೀ ನಮ್ಮ ಜಗತ್ತು. ಏನು ಅಂದ್ರೆ ಬ್ರೋ ಇದ್ರಲ್ಲಿ ಒಂದೇ ಒಂದು ಡೈಲಾಗ್ ಇದೆ ಉಪ್ಪಿ ಬಾಸ್ದು. ಹೆಂಗ್ ಹೇಳ್ತಾರೆ ಅಂದ್ರೆ ಹಣ್ಣು ತಿನ್ನೋಕ್ ಮುಂಚೆ ಹೆಣ್ಣು ಬಿಚ್ಚೋಕ್ ಮುಂಚೆ ಬೆಲೆ ಜಾಸ್ತಿ ಅಂತ. ಅದು ಏನು ಫ್ರಾಂಕ್ ಆಗಿ ಹೇಳಿದಾರೆ ಬ್ರೋ. ಆ ಉಪೇಂದ್ರ ಮೂವಿಲಿ ಆ ಡೈಲಾಗ್ಗಳು ಕೇಳಿ ಅವಾಗಲೇ ನಮಗೆ ತಿಕ್ಲಿಡಿತಿತ್ತು. ಇವಾಗ ಈ ಥರ ಡೈರೆಕ್ಷನಲ್ಲಿ ಈ ಥರ ಮೂವಿ ಏನು ಅರ್ಥ ಆಗದೆ ಹೋದ್ರು ಅಷ್ಟೇ. ಎಲ್ಲ ಬ್ರೋ ಎಲ್ಲ ಕನ್ನಡಿಗರು ಇಷ್ಟಪಡೋಂಥ ಮೂವಿ ಆಗುತ್ತೆ ಬ್ರೋ ಖಂಡಿತ. ಏನಂದ್ರೆ ಬ್ರೋ ಎಲ್ಲ ಹೀರೋ ಫ್ಯಾನ್ಸು ಕ್ಯೂ ನಿಂತು ಟಿಕೆಟ್ ತರ್ತಾರೆ, ಅದು ಎಲ್ರಿಗೂ ಗೊತ್ತದು ಕಾಮನ್ ಸಿನಿಮಾದಲ್ಲಿ. ಆದರೆ ಸಾವಿರಾರು ಕೋಟಿ ಕಲೆಕ್ಷನ್ ಆಗಿರೋ ಮೂವಿ ಡೈರೆಕ್ಟರ್ಗಳು ಇರ್ತಾರಲ್ಲ, ಅವರು ಕ್ಯೂ ನಿಂತು ಟಿಕೆಟ್ ತಗೊಂಡು ಮೂವಿ ನೋಡ್ತಾರಲ್ಲ, ಅವರೊಬ್ಬರೇ. ಅದು ನಮ್ಮ ಬಾಸ್ ಉಪೇಂದ್ರ ಅವ್ರ ಕೈಗೆ ಮಾತ್ರ ಸಾಧ್ಯ. ಡೈರೆಕ್ಟರ್ಗಳನ್ನ ಥಿಯೇಟ್ರ್ ಕರೆಸಿ ಮೂವಿ ತೋರ್ಸಕ್ಕೆ ಉಪೇಂದ್ರ ಕೈಲಿ ಮಾತ್ರ ಸಾಧ್ಯ. ಹೇಳ್ತೀನಿ ಕೇಳಿ, ನಾನು ಕುಡಿಯೋ ಸ್ಟಿಂಗು, ನಮ್ಮ ಉಪ್ಪಿ ಬಾಸು ಕಿಂಗು. ಯಾವಾಗಲೂ ಆಲ್ವೇಸ್ ಕಿಂಗ್ ಇಸ್ ಕಿಂಗ್. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.